ನಾನು ಈ ಥರ ಫೋನ್ ಮಾಡ್ತಾಯಿದ್ದೀವಿ, ನಿಮ್ಮ ಹತ್ರ ಮಾತಾಡ್ಬೇಕು ಒಂದು ಅರ್ಧ ಗಂಟೆ, ದಯವಿಟ್ಟು ಮಾತಾಡ್ಬೋದಾ ಅಂತ ಕೇಳಿದ್ರು. ಮೀಡಿಯಾ ಹೆಸರು ಹೇಳ್ಬಿಟ್ರು ಸಡನ್ನಾಗಿ. ನಾನು ಇಷ್ಟು ವರ್ಷ ಆಯ್ತು ನಾನು ಮೀಡಿಯಾಗೆ ನಾನು ಯಾವುದೇ ಥರದ ನನಗೆ ಕಾಂಟ್ರವರ್ಸಿ ಇಲ್ಲ, ನಂದೇನೂ ಇಲ್ಲವೇ ಇಲ್ಲ. ನನಗೆ ಯಾಕಪ್ಪ ಇವರು ಫೋನ್ ಮಾಡ್ತಾರೆ ಚಾನಲ್ ಅವ್ರು ಅಂತ ನಾನು ಅವ್ರು ಯಾವ ಚಾನಲ್ ಹೆಸರು ಹೇಳಿಲ್ಲ ಫಸ್ಟಿಗೆ. ನಾನಂದೆ ಸರ್ ಫೋನ್ ಮಾಡ್ತೀನಿ ಒಂದು ಅರ್ಧ ಗಂಟೆ ಸರ್, ಏರ್ಪೋರ್ಟಲ್ಲಿ ಚೆಕ್ ಇನ್ ಆಗ್ತಾ ಇದ್ದೀನಿ ಸರ್. ಭಯ ಆಗೋಯ್ತು ಅನ್ಸುತ್ತೆ. ಭಯ ಆಯ್ತು ಒಂದು ಸೆಕೆಂಡ್. ಕಾಲ್ ಅಂದ್ರೆ ಯಾರಿಗೆ ಭಯ ಆಗಲ್ಲ ಸರ್. ಆಮೇಲೆ ವಾಪಸ್ ಫೋನ್ ಮಾಡಿದೆ. ಸುಮಾರು ಒಂದು 45 ನಿಮಿಷ ಮಾತುಕತೆ ಮಾಡಿದ್ರು, 3/4 ಗಂಟೆ ಮಾತಾಡಿದ್ರು. ಆಮೇಲೆ ಹೇಳಿದ್ರು, ಬರ್ರಿ ನೀವು ಬೆಂಗಳೂರಿಗೆ ಬಂದು ನಮ್ಮನ್ನು ಭೇಟಿ ಆಗಬೇಕು, ಒಂದು ಹಾಫ್ ಆನ್ ಅವರ್ ಟೈಮ್ ಅಂತ. ಓಕೆ ಸರ್ ಆಯಿತು, ಯಾವಾಗ ಫ್ರೀ ಇದ್ದೀರಾ ಸರ್? ಡೇ ಆಫ್ಟರ್ ಟುಮಾರೋ ಐ ವಿಲ್ ಕಮ್ ಬ್ಯಾಂಗ್ಳೂರ್, ಆಫ್ಟರ್ ದ್ಯಾಟ್ ಐ ವಿಲ್ ಮೀಟ್ ಅಂತ ಹೇಳಿದೆ. ಹೋದೆ, ಭೇಟಿ ಮಾಡಿ ಒಂದು 10 days ಟೈಮ್ ತೊಗೊಂಡ್ರು, ಇನ್ನೊಂದು ನೆಕ್ಸ್ಟ್ ಮೀಟಿಂಗಿಗೆ ಅಂತೇಳಿ. ನಾನು ಅಂದ್ಕೊಂಡೆ ಬಿಡು ಸುಮ್ಮನೆ ಫೋನ್ ಮಾಡಿದ್ದಾರೆ, ಏನೋ ಅವ್ರಿಗೇನೋ ಪ್ರೊಸೆಸರ್ ಇರುತ್ತೆ, ಅದು ಇದು, ಇವ್ರನ್ನೆಲ್ಲ ಭೇಟಿ ಮಾಡಿದ್ದೀವಿ, ಅಂದರೆ ಇಷ್ಟು ಜನ ನಾವು ಇಂಟರ್ವ್ಯೂ ಮಾಡಿದ ಹತ್ರ ಏನಾಗಿರಬೇಕು ಅದಕ್ಕೆ ಮಾಡಿದ್ದಾರೆ ಅಂತ ಅಂದ್ಕೊಂಡು ನಾನು ಸುಮ್ಮನೆ. ಆಮೇಲೆ ಸೆಕೆಂಡ್ ಕಾಲ್ ಬಂತು, ಇಷ್ಟೊತ್ತಿಗೆ ಇಲ್ಲಿಗೆ ಬರ್ಬೇಕು ಸರ್ ಅಂತ. ಓಕೆ ಸರ್ ಆಯಿತು ಬರ್ತೀನಿ. ಅದಾದಮೇಲೆ ಸುಮಾರು ಒಂದು 20 days ಯಾವ ಕಾಲು ಬರಲಿಲ್ಲ, ಮೆಸೇಜ್ ಬರಲಿಲ್ಲ, ಸುಮ್ಮನೆ ಸೈಲೆಂಟ್. ನನ್ನ ಬಿಸ್ನೆಸ್ಸಲ್ಲಿ ನಾನು ಇನ್ವಾಲ್ವ್ ಆಗ್ಬಿಟ್ಟೆ. ಮತ್ತು ಸಡನ್ನಾಗಿ ಒಂದು ಕಾಲ್ ಬರುತ್ತೆ. ಅದಾದಮೇಲೆ ನೀವು ಬಿಗ್ ಬಾಸ್ಗೆ ಹೋಗ್ತಿದ್ದೀರಿ ಅಂತ ಹೇಳ್ಬಿಟ್ಟು ಕನ್ಫರ್ಮೇಷನ್ ನನಗೆ ಬರುತ್ತೆ. ಬಂದರೂ ಕೂಡ ನಾನು ಎಲ್ಲೂ ಕೂಡ ಯಾರಿಗೂ ಕೂಡ ನಾನು ಹೇಳಕ್ಕೆ ಹೋಗಿರಲಿಲ್ಲ. ಪ್ರೋಟೋಕಾಲ್ ಏನಿದೆ ಅದನ್ನು ಫಾಲೋ ಮಾಡಲೇಬೇಕು ನಾವು, ಮಸ್ಟ್ ಆ್ಯಂಡ್ ಶುಡ್ ಪ್ರೋಟೋಕಾಲ್ ಫಾಲೋ ಮಾಡಲೇಬೇಕು. ನನ್ನ ಮನೇಲಿ ನನ್ನ ಹೆಂಡತಿಗೆ, ನಮ್ಮ ತಾಯಿಗೆ, ನಮ್ಮ ತಂದೆ, ನಮ್ಮ ಅಣ್ಣಂದ್ರಿಗೆ ಅಷ್ಟು ಮಾತ್ರ ಗೊತ್ತಿತ್ತು. ನೆಡ್ಬಿಟ್ಟು ನಮ್ಮ ಸ್ಟಾಪಿಗೆ ಗೊತ್ತಿತ್ತು. ನನಗೆ ತುಂಬ ಕಮ್ಮಿ ಟೈಮ್ ಸಿಕ್ತು. ನನ್ನ ಎಲ್ಲ ಸೆಟ್ ಮಾಡಬೇಕಾಗಿತ್ತು ಆ್ಯಕ್ಚುಲಿ. ನನ್ನ ಬಿಸ್ನೆಸ್ ಎಲ್ಲ ನೋಡ್ಕೊಳ್ಳೋದಕ್ಕೆಲ್ಲ ಸೆಟ್ ಮಾಡ್ಬೇಕಾಯ್ತು. ಅದೇ ನನಗೆ ತುಂಬ ಪ್ರಾಬ್ಲಮ್ ಆಯ್ತು ಆ್ಯಕ್ಚುಲಿ. ನಾನು ಯಾರು ನೋಡ್ಕೋತಾರೆ, ಯಾರು ಹ್ಯಾಂಡ್ ಮಾಡ್ತಾರೆ ಅಂದ್ಕೊಂಡೆ ಹೊರಗಡೆ ಹೋಗ್ಬಿಟ್ಟೆ. ಹೊರಗಡೆ ಅಂದ್ಕೊಂಡೆ ಹೊರಗಡೆ ಬಂದುಬಿಟ್ಟೆ. ನಮ್ಮ ಅಕ್ಕಪಕ್ಕ ಎಂಥ ಜನ ಇರಬೇಕು ಅಂದರೆ